ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೇಲೂ ಪೂಜೆ ಆಗಿರುತ್ತದೆ ಹಾಗೂ ಹೋಳಿಗೆ ಊಟ ರೆಡಿ ಆಗ್ತಾ ಇರುತ್ತೆ ಅಲ್ವಾ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್. ಯುಗಾದಿ ಹಬ್ಬ ಅಂದರೆ ಬೇವು ಬೆಲ್ಲ. ಅದು ನಮ್ಮ ಅಪ್ಪ ಅಮ್ಮ ಅಂತೂ ಕಿವಿಗೆ ತುಂಬ್ತಾ ಇದ್ರು ಹೇಳೋ ಡೈಲಾಗು. ಬೇವು ಬೆಲ್ಲ ಥರ ನಮ್ಮ ಜೀವನದಲ್ಲಿ ಸುಖ ದುಃಖ ಎರಡೂ ಸಮನಾಗಿ ಸ್ವೀಕರಿಸುವುದು. ಅದು ನಮ್ಮ ಅಪ್ಪ ಅಮ್ಮ ಅಂತಲ್ಲ, ಎಲ್ಲರ ಅಪ್ಪ ಅಮ್ಮನೂ ಹೇಳ್ತಾ ಇರ್ತಾರೆ ಅಲ್ವಾ ಫ್ರೆಂಡ್ಸ್. ಸುಖನೂ ಅನುಭವಿಸ್ಬೇಕು, ಅದ್ರ ಜೊತೆಗೆ ಕಷ್ಟ ಕೊಟ್ಟಾಗ ಅದನ್ನು ಎದುರಿಸುವ ಸಾಮರ್ಥ್ಯವನ್ನು ಕೊಡು ಅಂತ ನಾವು ದೇವರಲ್ಲಿ ಬೇಡ್ಕೋಬೇಕಲ್ವಾ ಫ್ರೆಂಡ್ಸ್. ಹಬ್ಬ ಅಂದರೆ ಒಂದು ಸಡಗರ. ಅದು ಹೆಣ್ಮಕ್ಳಿಗಂತೂ ತುಂಬ ಸಡಗರ. ಅದು ಎಲ್ಲ ಬ್ಯುಸಿನೇ ಇರ್ತಾರೆ. ಆ ಬ್ಯುಸಿನೂ ಹಬ್ಬದಲ್ಲಿ ಅವ್ರು ಮರ್ತುಬಿಡ್ತಾರೆ. ಎಷ್ಟು ಕೆಲಸಗಳಿದ್ರೂ ಪಟ ಪಟ ಅಂತ ಮಾಡ್ತಾರೆ. ಸಡಗರದಿಂದ ಆರಾಮಾಗಿ ಒಳ್ಳೊಳ್ಳೆ ಥರ ವೆರೈಟಿ ಅಡುಗೆಗಳು ಮಾಡ್ತಾರೆ. ತುಂಬ ಖುಷಿಯಾಗಿರುತ್ತೆ ಹಬ್ಬ ಸಡಗರ. ಆ ಸಡಗರದಲ್ಲೂ ಅವ್ರಿಗೆ ಟಯರ್ಡ್ ಆಯಿತು ಅಂತಲೂ ಮರ್ತುಬಿಡ್ತಾರೆ ಅಲ್ವಾ ಫ್ರೆಂಡ್ಸ್. ನಾವು ಹಬ್ಬಗಳನ್ನ ಆಚರಿಸ್ಬೇಕು ಫ್ರೆಂಡ್ಸ್. ಯಾಕೆಂದರೆ ಮಕ್ಕಳಿಗೆ ನಾವು ಹಬ್ಬದ ವ್ಯಾಲ್ಯೂ ಹೇಳ್ಕೊಡ್ಬೇಕು. ಆ ಹಬ್ಬಕ್ಕೆ ಏನು ಮಾಡ್ತೀವಿ ಮಕ್ಕಳು ಎಲ್ಲ ತಿಳ್ಕೊಬೇಕು. ನಮ್ಮ ಸಂಪ್ರದಾಯಗಳನ್ನು, ಹಬ್ಬದ ವಾತಾವರಣವನ್ನು ನಾವು ಹೊಸದಾಗಿ ಸಂಭ್ರಮ ಥರ ಕ್ರಿಯೇಟ್ ಮಾಡಿ ಮಕ್ಕಳಿಗೆ ಅದ್ರ ಬಗ್ಗೆ ತಿಳ್ಕೊಂಡು ಅದೊಂದು ಮೆಮೊರೀಸ್ ಆಗಬೇಕು ಫ್ರೆಂಡ್ಸ್. ಬದುಕಿನ ಸಿಹಿ ಕಹಿಗಳನ್ನು ಸಮನಾಗಿ ಸ್ವೀಕರಿಸಲು ಕಲಿಯುವ ಹಬ್ಬವಿದು. ಈ ಯುಗಾದಿ ನಿಮ್ಮ ಬಾಳಲ್ಲಿ ಸಂತೋಷದ ಹೊನಲನ್ನು ಹರಿಸಲಿ ಎಂದು ಹಾರೈಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬನ್ನಿ ಫ್ರೆಂಡ್ಸ್, ನಮ್ಮ ಮನೆ ಯುಗಾದಿ ಹಬ್ಬದ ಆಚರಣೆಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಈ ವಿಡಿಯೋ ಮೂಲಕ. ಬನ್ನಿ ನೋಡೋಣ ಹೇಗೆ ಆಚರಿಸಿದ್ದೀನಿ ಅಂತ. ಸಿಂಪಲ್ಲಾಗಿ ವಿಡಿಯೋ ಮಾಡಿದ್ದೀನಿ, ಬನ್ನಿ ಫ್ರೆಂಡ್ಸ್ ನೋಡೋಣ. ಆಲ್ರೆಡಿ ನಾನು ರಂಗೋಲಿ ನೋಡಿದ್ರಿ, ಯಾರು ನಗ್ಬೇಡಿ ರಂಗೋಲಿ ನೋಡಿಕೊಂಡು. ಅದೇನಂದರೆ ನಿಮ್ಗೆ ಅರ್ಥ ಆಯ್ತಾ ಏನು ಅಂತ. ಒಂದು ಏನದು ಮಾವಿನ ಎಲೆ ಬಿಟ್ಟಿದ್ದೀನಿ, ಒಂದು ಮತ್ತು ಮಾವಿನಕಾಯಿ ಬಿಟ್ಟಿದ್ದೀನಿ. ಆದರೆ ಎಲ್ಲ ನಗ್ತಾ ಇರ್ತೀರಲ್ವ ರಂಗೋಲಿ ನೋಡಿಬಿಟ್ಟು. ಯಾರು ನಗ್ಬೇಡಿ ನನಗೋಸ್ಕರ. ನಾನು ಮೊದಲೇ ಹೇಳಿದ್ದೀನಿ ನನಗೆ ಸುಮಾರಾಗಿ ಮಾತ್ರ ರಂಗೋಲಿ ಬರುತ್ತೆ ಅಂತ. ನೋಡಿ, ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಆದಮೇಲೆ ದೇವ್ರ ಪೂಜೆ ಎಲ್ಲ ರೆಡಿ ಮಾಡಿದೆ. ಈಗ ಗ್ಯಾಸ್ ಪೂಜೆ ಮಾಡಿ ಅಗ್ನಿ ದೇವತೆಗೆ ಪೂಜೆ ಮಾಡಿ ಫಸ್ಟ್ ಹಾಲು ಇಡಬೇಕು ಅಂದ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ. ಆ ಕಡೆ ಪೂಜೆ ಎಲ್ಲ ಮಾಡ್ತಾ ಈ ಕಡೆನೂ ಅಡುಗೆನೂ ಮಾಡ್ತಾ ಇದ್ದೀನಿ ಆಲ್ರೆಡಿ. ಹಾಲು ಇಟ್ಟಾಯಿತು ನೋಡಿ. ನಮ್ಮ ಮನೆ ಅಂತಲ್ಲ, ನಮ್ಮ ಊರ ಕಡೆ ಎಲ್ಲ ಯುಗಾದಿ ಹಬ್ಬಕ್ಕೆ ನಾವು ಇಡ್ಲಿ ಮಾಡ್ತೀವಿ. ಇಡ್ಲಿ ಕಂಪಲ್ಸರಿ ಯುಗಾದಿ ಹಬ್ಬಕ್ಕೆ, ಗಣೇಶನ ಹಬ್ಬಕ್ಕೆ ಎಲ್ಲ ಇಡ್ಲಿ ಮಾಡೇ ಮಾಡ್ತೀವಿ. ದೀಪಾವಳಿ ಹಬ್ಬದ ಹಿಂದೂ ದಿನ ಬರುತ್ತಲ್ಲ ಆವಾಗ ದೋಸೆ ಮಾಡ್ತೀವಿ ನಾವು. ಮತ್ತು ಯುಗಾದಿ ಹಬ್ಬದ ಹಿಂದೂ ದಿನ ಅಮಾವಾಸ್ಯೆ ಬರುತ್ತಲ್ಲ, ಅಮಾವಾಸ್ಯೆಗಳಿಗೆ ದೋಸೆ ಮಾಡ್ತೀವಿ ನಮ್ಮ ಕಡೆ. ನೋಡಿ, ಇಡ್ಲಿ ಆಯಿತು. ಇಡ್ಲಿ ಜೊತೆಗೆ ಒಂದು ಗೊಜ್ಜು ಮಾಡೋಣ ಅಂತ ಬದನೆಕಾಯಿ ಎಲ್ಲ ಕಟ್ ಮಾಡಿ ಗೊಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಗೊಜ್ಜು ರೆಡಿ ಮಾಡೋಣ ಅಂದು ಗೊಜ್ಜು ರೆಡಿ ಮಾಡ್ತಾ ಇದ್ದೀನಿ ತಿಂಡಿ ಜೊತೆಗೆ. ಹಾಗೆ ಹಬ್ಬದ ಅಡುಗೆ ಅಂತಂತ ಏನು ಸ್ಪೆಷಲ್ ಏನಿಲ್ಲ. ಯುಗಾದಿ ಹಬ್ಬ ಅಂದರೆ ಮಾವಿನಕಾಯಿ ಇಲ್ಲದೆ ಹಬ್ಬ ಅಂತೂ ಆಗಲ್ಲ. ಮಾವಿನಕಾಯಿ ಚಿತ್ರಾನ್ನ ಇಲ್ಲದೆ ಅಡುಗೆ ಕಂಪ್ಲೀಟ್ ಆಗೋದೇ ಇಲ್ಲ ಅಲ್ವಾ ಫ್ರೆಂಡ್ಸ್. ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀವಿ. ಮತ್ತು ಹೋಳಿಗೆ ಮಾಡೋರು ಹೋಳಿಗೆ ಮಾಡ್ತಾರೆ. ಹೋಳಿಗೆ ಒಳಗಡೆ ಹಾಕ್ತಾರಲ್ಲ ಹೂರಣ, ಅದನ್ನೂ ಮಾಡೋರು ಮಾಡ್ತಾರೆ. ಬಸ್ಸಾರು ಮಾಡ್ತಾರೆ, ಪಲ್ಯಗಳು ಎಲ್ಲ ವೆರೈಟಿ ಹಬ್ಬದ ಅಡುಗೆಗಳು ಎಲ್ಲರ ಮನೇಲೂ ರೆಡಿ ಆಗ್ತಾಯಿದೆ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್. ನೋಡಿ, ನನ್ನ ಬದನೆಕಾಯಿ ಗೊಜ್ಜು ರೆಡಿ ಆಯಿತು. ನಾವು ಯುಗಾದಿ ಹಬ್ಬದ್ದು ನಮ್ಮದು ಚೈಲ್ಡ್ಹುಡ್ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಆ ಥರ ಆಚರಿಸ್ತಾ ಇದ್ವಿ. ನೀವು ಆಚರಿಸ್ತಿದ್ದೀರಿ ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಏನೇನು ಅಡುಗೆ ಮಾಡಿದ್ರಿ ಅಂತಲೂ ನನ್ನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡಿ, ಈ ಕಡೆ ಬೇಳೆ ಮತ್ತು ಕಡಲೆಬೇಳೆ ಎರಡು ಮಿಕ್ಸ್ ಮಾಡಿ ಬೇಯಿಸ್ತಾ ಇದ್ದೀನಿ. ಇದು ಆಲ್ರೆಡಿ ಬೇಯ್ತಾ ಇದೆ ನೋಡಿ. ಇದು ಬೆಂದಾದಮೇಲೆ ರುಬ್ಕೊಂಡೆ. ಅಯ್ಯೋ, ಮಿಕ್ಸಿ ಅಂತೂ ಗರ 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 ಅಂತ ಕಿರ್ಸುತ್ತೆ. ಎಲ್ಲರ ಮನೇಲೂ ಸೌಂಡು, ಮಿಕ್ಸಿ ಗರ 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 ಆ ಥರ ಸೌಂಡ್ ಇರುತ್ತೆ ಮಿಕ್ಸಿ ಸೌಂಡು. ಅದು ನೀರು ಹಾಕಲ್ಲಲ್ವ, ಅದು ಒಳ್ಳೆ ಕರ್ಕಶವಾಗಿರುತ್ತೆ ಸೌಂಡು. ಇದು ನೋಡಿ, ಮಾವಿನಕಾಯಿ ಗೊಜ್ಜು ರೆಡಿ ಆಯಿತು. ಒಗ್ಗರಣೆ ಹಾಕಿ ಕಾಯಿ ಜೊತೆ ಮಾವಿನಕಾಯಿ ಎಲ್ಲ ಮಸಾಲೆ ಎಲ್ಲ ಹಾಕಿ ರುಬ್ಬಿ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬ ಅಂದರೆ ಮಾವಿನಕಾಯಿ ಇಲ್ಲದೆ ಅಂದರೆ ಆಗೋದೇ ಇಲ್ಲ. ಮಾವಿನಕಾಯಿದು ಅಡುಗೆ ಬೇಕಲೇಬೇಕಾಗುತ್ತೆ. ಮಾವಿನಕಾಯಿ ಗೊಜ್ಜು ಮಾಡಿ ಚಿತ್ರಾನ್ನ ಮಾಡ್ತಾಯಿದ್ರೆ ಸೂಪರ್ ಟೇಸ್ಟ್.
ಅದು ಮಾಡ್ತಿರುವಾಗಲೇ ಅದ್ರ ಪರಿಮಳ ನೋಡಬೇಕು, ಎಷ್ಟು ಚೆಂದ ಇರುತ್ತೆ ಗೊತ್ತಾ. ಮಾವಿನಕಾಯಿ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಆಗುತ್ತೆ ಮಾವಿನಕಾಯಿ ಚಿತ್ರಾನ್ನ. ಯುಗಾದಿ ಹಬ್ಬದ ಸ್ಪೆಷಲ್ ಅಂದ್ರೂ ಮಾವಿನಕಾಯಿ ಚಿತ್ರಾನ್ನ ಮೊದಲಾಗಿ ಬರೋದು. ಹೋಳಿಗೆ ಬರುತ್ತೆ, ಅದು ಬಿಟ್ಟರೆ ಮಾವಿನಕಾಯಿ ಚಿತ್ರಾನ್ನನೇ ಸ್ಪೆಷಲ್ಲು ಯುಗಾದಿ ಹಬ್ಬಕ್ಕೆ. ನೆಕ್ಸ್ಟ್ ನೋಡಿ ಬಸ್ಸಾರು ಮಾಡ್ತಾಯಿದ್ದೀನಿ. ಅದು ಬೇಳೆ ಎಲ್ಲ ಬೇಯಿಸಿರೋ ನೀರು ಇತ್ತಲ್ಲ, ಅದ್ರ ಬಸ್ಸಾರು ಒಗ್ಗರಣೆ ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಬಸ್ಸಾರು ಮಾತ್ರ. ಅದೆಂತ ಅಂದರೆ ಬಸ್ಸಾರು ಮಾಡೋದು ದಿನ ಅದ್ರಕ್ಕಿಂತ ಅದ್ರ ಮರುದಿನ ಮಾಡಿಕೊಂಡು ಕುದಿಸ್ಬಿಟ್ಟು ತಿಂತೀವಲ್ಲ, ಅದ್ರ ಟೇಸ್ಟ್ ಮುಂದೆ ಎಂಥ ಬೇರೆ ಅಡುಗೆನೇ ಇಲ್ಲ ಬಸ್ಸಾರು ಮುಂದೆ. ಅಷ್ಟು ಟೇಸ್ಟಾಗಿರುತ್ತೆ ಬಸ್ಸಾರು. ನೋಡಿ ಬಸ್ಸಾರು ಕುದೀತಾ ಇದೆ. ಇದು ಅಷ್ಟೇ, ಎಷ್ಟು ಪರಿಮಳ ಅಂದರೆ ಕುದೀತಿರೋ ಇದಕ್ಕೆ ತುಂಬ ಚೆನ್ನಾಗಿರುತ್ತದೆ. ನೋಡಿ ಚಿತ್ರಾನ್ನ ಗೊಜ್ಜಾಗಿ ಚಿತ್ರಾನ್ನ ಕಲಿಸ್ತಾ ಇದ್ದೀನಿ. ಇದ್ರ ಜೊತೆ ಒಂದು ಕೋಸಂಬರಿ ಸಹ ಮಾಡಿದ್ದೀನಿ ಫ್ರೆಂಡ್ಸ್. ಮತ್ತಿನ್ನೆಂತ ಇಲ್ಲ, ಇಷ್ಟೇ ಸಿಂಪಲ್ ಅಡುಗೆ ಮಾಡಿದ್ದೀವಿ. ಅಡುಗೆ ಮಾಡಿ ಊಟ ಮಾಡಿ ಮುಗಿದ್ರೆ ಯುಗಾದಿ ಹಬ್ಬ ಮುಗೀತು ಅಂತ ಅನ್ಕೋತೀವಿ. ಆದರೆ ಇದೆಲ್ಲ ಅಡುಗೆಗಳ ಜೊತೆ ನಮ್ಮ ಶಿವಪ್ಪನ ನಾವು ನೋಡದೇ ಇರೋಕ್ಕಾಗುತ್ತಾ? ಬನ್ನಿ ಶಿವಪ್ಪನ ನೋಡೋಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ಬೆಳಿಗ್ಗೆನೇ ಹೋಗ್ತಾ ಇದ್ವಿ, ಬೆಳಗ್ಗೆ ಟೈಮ್ ಆಗೋಗಿತ್ತು ಅಂದ್ಬಿಟ್ಟು ಎಲ್ಲ ಸಂಜೆ ಮೇಲೆ ಹೋಗೋಣ ಅಂದ್ಬಿಟ್ಟು ಸಂಜೆ ಮೇಲೆ ಪ್ರೋಗ್ರಾಮು ಇತ್ತು ದೇವಸ್ಥಾನದಲ್ಲಿ. ನೋಡಿ ನಮ್ಮ ಶಿವಪ್ಪನ ತೋರಿಸ್ತಾ ಇದ್ದೀನಿ. ನೋಡಿ ಶಿವಪ್ಪ ಕೂತಿ ಎಷ್ಟು ಅಲಂಕಾರದಿಂದ ಮಿಂಚುತ್ತಾ ಇದ್ದಾರೆ ನಮ್ಮ ಶಿವಪ್ಪ. ಶಿವಪ್ಪ ಎಲ್ಲರಿಗೂ ಆರೋಗ್ಯ ಆಯಸ್ಸು ಸಂತೋಷ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ದಯವಿಟ್ಟು ನನ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಬೈ ಬೈ, ಟೇಕ್ ಕೇರ್.